ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ನಾನು ಫಿಶ್ ಮಾರ್ಕೆಟಿಗೆ ಹೋಗಿ 1 kg ಕಾಂಡಾಯಿ ತಗೊಂಡೆ. 1 kg ಕಾಂಡಾಯಿಗೆ 480 ರೂಪಾಯಿ ಬೆಂಗಳೂರಲ್ಲಿ. ಅದೇ ಮಂಗಳೂರಲ್ಲಿ ಆದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಬೇರೆ ಬೇರೆ ಥರದ ಫಿಶ್ ಇತ್ತು, ಆದರೆ ನಾನಿಲ್ಲಿ ಫಿಶ್ ತವಾ ಫ್ರೈ ಮಾಡೋದ್ರಿಂದ ನಾನು ಕಾಂಡಾಯಿ ತಗೊಂಡೆ. ಒಂದು kg ಕಾಂಡಾಯಿ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅವರೇ. ನೋಡಿ, ಈ ರೀತಿ ಬರಬೇಕು. ಅಂದರೆ ತುಂಬ ತೆಳು ಆಗಬಾರ್ದು, ತುಂಬ ದಪ್ಪ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಇರಬೇಕದು. ಫಿಶ್ ತವಾ ಫ್ರೈ ಮಾಡಲು ನಾನು SRR ಅವರ ಫಿಶ್ ಫ್ರೈ ಮಸಾಲ ತಗೊಂಡೆ. ತುಂಬಾ ಚೆನ್ನಾಗಿರುತ್ತೆ ಇದು. 1 kg ಕಾಂಡಾಯಿಗೆ ನಾನು 1 ಪ್ಯಾಕೆಟ್ ಹುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹುಡಿ ಸೇರಿಸಿದ ಮೇಲೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. ಲೆಮನ್ ಇಲ್ಲದವರು ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೋಬಹುದು. ನಿಮಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2ರಿಂದ 3 ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. ಫಿಶ್ ತವಾ ಫ್ರೈಗೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಹುಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ದಪ್ಪ ಇರಬಾರ್ದು, ತುಂಬ ತೆಳು ಇರಬಾರ್ದು. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಹುಡಿಯಲ್ಲೇ ಇರುತ್ತೆ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಮೊದಲೇ ಯೂಸ್ ಮಾಡ್ಕೋಬೋದು ನೀರು ಸೇರಿಸೋ ಮೊದಲು. ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಒಂದೇ ರೀತಿ ಬರುತ್ತೆ, ಚೇಂಜಸ್ ಏನಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಈ ಹದಕ್ಕೆ ಬರಬೇಕು. ತುಂಬ ದಪ್ಪನೂ ಇಲ್ಲ, ತುಂಬ ತೆಳು ಇಲ್ಲ. ಇವಾಗ ಒಂದೊಂದೇ ಪೀಸ್ ತಗೊಂಡು ಅದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡಿದ ಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಫ್ರಿಜ್ಜಲ್ಲಿ ಇಡ್ಬೋದು, ಫ್ರಿಜ್ ಇಲ್ಲದವರು ಹೊರಗಡೆ ಕೂಡ ಇಡ್ಬೋದು. ನಾನಿಲ್ಲಿ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ, ಅಂದರೆ ನಾನು 1 ಗಂಟೆ ಆದಮೇಲೆ ನಾನು ಫ್ರೈ ಮಾಡ್ಕೋಬೇಕು. ನಾನು ಹೊರಗಡೆ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಪ್ರೆಡ್ ಆಗಬೇಕು. ಚೆನ್ನಾಗಿ ಕವರ್ ಆಗಿದೆ. ನಾನು 1 kg ಕಾಂಡಾಯಿ ಕೂಡ ತಗೊಂಡಿದ್ದೀನಿ ಇಲ್ಲಿ. ನಂತರ ಗ್ಯಾಸ್ ಸ್ಟವ್ ಮೇಲೆ ನಾನು ತವಾ ಇಟ್ಕೊಳ್ತಾ ಇದ್ದೀನಿ. ತವಾ ಫ್ರೈಗೆ ತವಾನೇ ಯೂಸ್ ಮಾಡ್ಕೊಳ್ಳಿ. ತವಾ ಬಿಸಿ ಆದ ನಂತರ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನೆಣ್ಣೆ ಇಲ್ಲದವರು ಬೇರೆ ಎಣ್ಣೆನೂ ಯೂಸ್ ಮಾಡ್ಬೋದು. ತೆಂಗಿನೆಣ್ಣೆ ಇಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನೆಣ್ಣೆ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ. ಇಲ್ಲದವರು ಬೇರೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ತೆಂಗಿನೆಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದೊಂದೇ ಪೀಸ್ ಇಡ್ತಾ ಹೋಗ್ತೀನಿ. ಎಣ್ಣೆ ತುಂಬಾ ಬೇಕಾಗುತ್ತೆ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆ ಕೂಡ ಎಣ್ಣೆ ಖಾಲಿ ಆದಾಗ ಎಣ್ಣೆನೂ ಹಾಕ್ಕೊಳ್ಬೇಕು. ನಾನಿಲ್ಲಿ 6ರಿಂದ 7 ಪೀಸ್ ಇಟ್ಟೆ ಒಮ್ಮೆಗೆ. ಅದರ ಮೇಲೆ ಕರಿಬೇವು ಸ್ವಲ್ಪ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು. ನೋಡಿ, ಆವಾಗ ಕೈ ಆಡಿಸ್ತಾನೇ ಇರಬೇಕು. ಈ ಥರ ಕೈ ಆಡಿಸ್ತಾನೇ ಇದ್ದರೆ ಎಣ್ಣೆ ಫುಲ್ ಕವರ್ ಆಗುತ್ತೆ. ಮೀಡಿಯಮ್ ಉರಿಯಲ್ಲೇ ಇಡಬೇಕು, ಜಾಸ್ತಿ ಉರಿ ಇಡೋಕ್ಕೆ ಹೋಗಬೇಡಿ. ನೋಡಿ, ಒಂದು ಸೈಡ್ ಇವಾಗ ಚೆನ್ನಾಗಿ ಬೆಂದಿದೆ. ನಂತರ ಅದನ್ನು ಮಗುಚಿ ಹಾಕ್ಕೊಳ್ಳಿ. 2 ಸೈಡು ಚೆನ್ನಾಗಿ ಬೇಯಬೇಕು. ನಿಧಾನಕ್ಕೆ ಮಗುಚಿ ಹಾಕಬೇಕು, ಇಲ್ಲಾಂದರೆ ಹುಡಿ ಆಗುತ್ತೆ ಅದು. ನೋಡಿ, ಇವಾಗ ಒಂದು ಸೈಡು ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡು ಅದೇ ರೀತಿ ಬರಬೇಕು. ನೋಡಿ, ಇವಾಗ ಡ್ರೈ ಆಗಿದೆ. ನಾನಿದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸಿದ ಮೇಲೆ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ.
ಆಗಾಗ ಕೈ ಆಡಿಸ್ತಾನೆ ಇರಬೇಕು. ಈ ರೀತಿ ಯಾರೆಲ್ಲ ಟ್ರೈ ಮಾಡಿಲ್ವೋ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನಾನಿಲ್ಲಿ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಸೇರಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಲೆಮನ್ ಸೇರಿಸ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.